ಏ ರೀ ಬಾಗಿಲು ತೆಗೀರಿ ಮಾವ ಡೋರ್ ಓಪನ್ ಮಾಡಿ ಮಾವ 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 ರೀ ಏನು ಮಾತಾಡ್ತಿಲ್ಲ ದಿವ್ಯಾ ರೀ ಮಾವ ಮಾವ ಡೋರ್ ಓಪನ್ ಮಾಡಿ ಮಾವ ಶ್ರುತಿ ರೀ ರೀ ಬಾಗಿಲು ತೆಗೀರಿ ಅಣ್ಣ ಅಕ್ಕ ಬೇಗ ಬನ್ನಿ ಇವ್ರು ಬಾಗಿಲು ತೆಗಿತಾ ಇಲ್ಲ ಪರವಾಗಿಲ್ಲ ಡೋರ್ ಹೊಡೆದ್ರು ಪರವಾಗಿಲ್ಲ ತೆಗೀರಿ ಯಜಮಾನ್ರ ಮಾವ ರೀ ರೀ ಎದ್ದೇಳಿ ರೀ ಕಣ್ಬಿಡಿ ಮಾವ ರೀ ಎದ್ದೇಳಿ ರೀ ಕಣ್ಬಿಡಿ ಮಾತಾಡ್ರಿ ರೀ ರೀ ಎದ್ದೇಳಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾವತ್ತಾದ್ರೂ ಬೆಳೆದಿಂಗ್ಳು ಊಟ ಮಾಡಿದೀವ ಹೇಳು? ಬೈದಾಡ್ತಾ ಊಟ ಮಾಡಿದ್ದೆ ಜಾಸ್ತಿ. ಯೋ ಇವಾಗ ನೀನ್ ಸುಮ್ನೆ ಇರ್ತೀವ್ರಲ್ವಾ? ಹೌದಣ್ಣ, ಅವ್ರ ಮನೇಲಿ ಪ್ರೀತಿ ವಾತ್ಸಲ್ಯಕ್ಕೆ ಜಾಗನೇ ಇಲ್ಲ. ಅವರು ರಿಚಾಗಿ ಊಟ ಮಾಡಿರ್ಬೋದು, ಆದರೆ ನಮ್ಮ ಥರ ಒಟ್ಟಿಗೆ ಕೂತ್ಕೊಂಡು ರಾಯಲಾಗಿ ಊಟ ಮಾಡಿಲ್ಲ ಅಣ್ಣ. ಇವಾಗ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬೆಳೆದಿಂಗ್ಳು ಊಟ ಮಾಡಿದ್ರೆ ಅವ್ರ ಮನಸ್ಗೂ ಖುಷಿ ಆಗತ್ತೆ. ನಮ್ಮ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಬರುತ್ತೆ. ಅವ್ರ ಮನ್ಸು ಐಸ್ ತರ ಕರಗಿ ಅವರು ನಮ್ಮಲ್ಲೇ ಒಬ್ಬರಾಗ್ತಾರೆ. ಹೌದು, ವಾಟರ್ ಬದಲು ಮಿಕ್ಸಿಂಗಿಗೆ ಐಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯೋ ನೀನ್ ಸ್ವಲ್ಪ ಸುಮ್ನಿರಯ್ಯ, ನೀನ್ ಯಾವನ್ ಮಾತಾಡ್ಸಿದೀಗ? ಬಂದ್ಬಿಟ್ಟ ಮಿಕ್ಸ್ಚರ್ ಅನ್ಕೊಂಡು. ನೀವುಗಳು ಮಾತಾಡ್ಸಲ್ಲ ಅಂತಾನೆ ಮೈಸನ್ ಮಧ್ಯ ಮಧ್ಯ ನಾನು ಮಾತಾಡ್ಸೋದು ನಿಮ್ಮನ್ನ. ಇನ್ನು ಏನಣ್ಣ ಯೋಚನೆ ಮಾಡ್ತಿದ್ಯಾ? ನಾವು ಆಚೆ ಕುತ್ಕೊಂಡು ಊಟ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಅಭಿಪ್ರಾಯ ಬದಲಾಗಲ್ಲ, ಇಡೀ ಊರ್ಗೆ ನಮ್ಮ ಮನೆ ಮೇಲಿರೋ ಅಭಿಪ್ರಾಯ ಬದಲಾಗತ್ತೆ. ನಾವೆಲ್ಲರೂ ಒಟ್ಟಿಗೆ ಖುಷಿಯಿಂದ ನಗ್ನಗ್ತಾ ಇದ್ರೆ ನಮ್ಮ ಮನೆ ಏನಾಗುತ್ತೆ ಹೇಳು? ಗಂಧದ ಗುಡಿ. ಹಾ, ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಎಲ್ರಿಗೂ ಓಕೆ ಅಂದ್ರೆ ನಂಗೂ ಓಕೆ. ಲೋ, ನಿಮ್ಗಳು ಕಿತ್ತೋಗಿರೋ ಮೀಟಿಂಗ್ ಮುಗ್ದಿದ್ರೆ ನನಗೂ ಊಟ ಹಾಕ್ರೋ, ಹೊಟ್ಟೆ ತಾಳ ಆಗ್ತಾ ಇದೆ. ಈ ವಯ್ಯಂಗೆ ಹೊಟ್ಟೆ ಬಿರಿಯಾನಿ ತಿನ್ಬಿಟ್ಟು ಕಟ್ಟೆ ಮೇಲೆ ಮಲ್ಗದ್ ಮಾತ್ರ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಆದ್ರೂ ಟೈಮ್ ಸರಿಯಾಗ್ಬೇಕು. ಸುಮ್ನಿರ. ನೀನು ಪ್ಲೇಟ್ಗಳೆಲ್ಲ ತಗೋ, ನಾನು ಅಡುಗೆ ಎಲ್ಲ ತಗೊಂಡ್ಬರ್ತೀನಿ, ಹೊರಗಡೆ ಊಟ ಮಾಡೋಣ. ಸರಿ. ಬನ್ನಿ, ನಿಮ್ಗೆ ವೈಟಿಂಗ್. ಕೂತ್ಕೊಳ್ಳಿ. ದುರ್ಗಾ, ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಗಂಡನ ಪಕ್ಕ ಕೂತ್ಕೊಂಡು ಊಟ ಮಾಡಿದ್ರೆ ಒಳ್ಳೇದಮ್ಮ, ಹೋಗಿ ಕೂತ್ಕೋ.
ಸಂಕೋಚ. ಅವ್ರಿಗೆ ಸಂಕೋಚದ ಸ್ವಭಾವ ಅಪ್ಪ. ಮದುವೆ ಆಗೋವಾಗ ಇಲ್ದೇ ಇರೋ ಸಂಕೋಚ ಗಂಡನ ಪಕ್ಕ ಕುತ್ಕೊಳ್ಳೋವಾಗ ಬಂದ್ಬಿಡುತ್ತೇನಮ್ಮ. ಆಯ್ತಾಯ್ತು, ಅವ್ರಲ್ಲೇ ಕೂತ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಣ್ಣ, ಅಪ್ಪನಿಗೆ ಫಸ್ಟು ಮುದ್ದೆ ಹಾಕು, ಬಾಯಿ ಬಂದಾಗ್ಲಿ. ಅಪ್ಪ ಮುದ್ದೆ ಬಡಿಸ್ಕೊಡ್ತೀನಿ, ಊಟ ಮಾಡಿ ಬನ್ನಿ. ಮೊದ್ಲು ನನ್ ಸೊಸೆಗೆ ಬಡ್ಸೋ. ಇಲ್ಲ ಇಲ್ಲ, ನಂಗೆ ಮುದ್ದೆ ತಿಂದ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವಾ? ಇದೇನ್ ರಮ್ಮ ವಿಸ್ಕಿನ? ಮುದ್ದೆ ಅಭ್ಯಾಸ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಅಲ್ಲ ಕಣೋ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಯೋ, ಇದೇನಯ್ಯ ಸಡನ್ ಆಗಿ ಯಾವ್ದೇದೋ ಭಾಷೆ ಮಾತಾಡ್ತಿದ್ಯಾ? ಲೇ, ಮುದ್ದೆ ತಿಂದವನು ಬೆಟ್ಟನ ಪುಡಿ ಪುಡಿ ಮಾಡ್ತಾನೆ ಅಂತ ಅರ್ಥ ಕಣೋ ಮೈಸನ್. ಅಯ್ಯ ಬೆಟ್ಟ ಕಿತ್ತಿಡ್ತಾನಂತೆ. ಬಾಟ್ಲು ಮುಗಿಸಿದ್ರೆ 2 ಹೆಜ್ಜೆ ಎತ್ತಿಡಕ್ಕಾಗಲ್ಲ, ಇನ್ ಬೆಟ್ಟ ಕಿತ್ತಿಟ್ಬಿಟ್ನಂತೆ. ಸುಮ್ಮನಿರ ಮೈ, ನಿಮಗೆ ನಾನು ಅನ್ನನೇ ಬಡಿಸ್ತೀನಿ. ಹೆಂಗ ಅನಿಸ್ತಿದೆ ನಮ್ಮ ಮನೆ ಅಡುಗೆ? ನಿಮ್ಗೆ ಹಿಡಿಸ್ತೋ ಇಲ್ವೋ? ಚೆನ್ನಾಗಿದೆ, ನೀವು ಊಟ ಮಾಡಿ. ಹಾ, ಮಾಡ್ತೀನಿ. ನಾವೆಲ್ಲ ಹಿಂಗೆ ಟೈಮ್ ಸಿಕ್ಕಾಗೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಜಾಲಿಯಾಗಿ ಊಟ ಮಾಡ್ತಾ ಇರ್ತೀವಿ. ನಮಗೆ ಈ ಹೊರಗಡೆ ಊಟ ಎಲ್ಲ ಸೆಟ್ ಆಗಲ್ಲ. ಈ ಹಾಸ್ಟೆಲ್ಲು, ಹೋಟೆಲ್ಲು ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಸುಮ್ಮನೆ ಅಲ್ಲಿ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬದಲು ಮನೆ ಊಟ ಮಾಡೋದೇ ಬೆಸ್ಟು. ಮನೆ ಊಟ ಯಾವತ್ತಿದ್ರು ಮನೆ ಊಟನೇ. ಮೂವತ್ಗೆ ಈ ತರ ಊಟ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು, ಏನಂತೀರ? ಯಾಕದ್ಕೆ ಆಗ್ ನೋಡ್ತಿದ್ದೀರಾ? ಗಾಬರಿ ಆಗ್ಬೇಡಿ, ಊಟ ಮಾಡಿ. ಇವರೆಲ್ಲ ನಮ್ ಗಂಧದ ಗುಡಿ ಫ್ಯಾನ್ಸ್, ಅವಾಗ ಅವಾಗ ನಮ್ನ ನೋಡಕ್ ಬರ್ತಾ ಇರ್ತಾರೆ. ಮೈ, ಲೇ ಮೈ, ನೀನ್ ಆಕಾಶ ನೋಡ್ಕೊಂಡ್ ಕೂತ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಹೊರಗಡೆ ಊಟ ಮಾಡೋಣ ಅಂತ ಕರೆದ್ಯಾ? ಊಟ ಮಾಡು ಸುಮ್ನೆ. ನೀವ್ ಊಟ ಮಾಡಿ, ಏನ್ ಸಂಕೋಚ ಬಿಟ್ಕೊಬಿಡಿ. ಜನರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಮ್ಮ. ಊಟದಲ್ಲಿ ಕಲ್ ಸಿಕ್ಕಿದಾಗ ತೆಗೆದು ಬಿಸಾಕ್ತಿವಲ್ಲ, ಹಂಗ್ ಬಿಸಾಕ್ತಾ ಇರ್ಬೇಕು.
ನನಗ್ ಗೊತ್ತಿತ್ತು ಸರೋಜ, ಈ ಮನೆ ಹುಡುಗರು ಚಿಂತಂತರು. ಇಂಥ ಮನೆಗೆ ಒಳ್ಳೇದಾಗದೆ ಇರುತ್ತಾ? ಇನ್ಮೇಲ್ ನೋಡು, ಈ ಮನೆ ಗಂಧದ ಗುಡಿನೇಯ. ನಾಲ್ಕು ದಿನಕ್ಕೆ ಓಡೈತಾಳೆ ಅನ್ಕೊಂಡ್ರೆ 4 ಜನ ಗಂಡು ಮಕ್ಕಳ ಜೊತೆ ಕೂತ್ಕೊಂಡು ಉಂಟ ಕೂತವಳೆ. ಅವನೇ ಹಾಸ್ಟೆಲ್ದಲ್ಲಿ ನನ್ನ ಜೀವನ ಬೀದಿಗೆ ತಂದಿದ್ದು, ನನ್ನ ಲವ್ ಲೈಫ್ನ ಡ್ಯಾಮೇಜ್ ಮಾಡಿದ್ದು ಅವನೇ. ಬಿಡ್ಬೇಡಿ ಅವತ್ತು. ನಮ್ಮ ಮನೆ ನೆಮ್ಮದಿನ ಹಾಳು ಮಾಡ್ದವ್ರು ಇವರು. ಯಾರನ್ನು ಬಿಡಬೇಡಿ ಕಣ್ರೋ, ಎಲ್ರನ್ನು ಹೊಡೆದಾಕಿ.